ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಏನಪ್ಪ ಅಂದ್ರೆ ನಾನು ಒಂದು ಸೆಕೆಂಡ್ ಪಿ ಯು ಸಿಯ ಮಾಡೆಲ್ ಕ್ವಶನ್ ಪೇಪರ್ಗಳ ಮೊದಲನೇ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ನಾನು ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸ್ ಏನಪ್ಪ ಅಂದ್ರೆ ನಾವು ಎರಡನೇ ಪತ್ರಿಕೆಯ ಕೀ ಆನ್ಸರ್ಸ್ ಅನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿ ಒಂದಿಷ್ಟು ಜನ ಸರ್ ಕ್ವಶನ್ ಪೇಪರ್ ಯಾವ ರೀತಿ ನಾವು ತೆಗೆದುಕೊಳ್ಬೇಕು, ಹೆಂಗ್ ಸರ್ಚ್ ಮಾಡ್ಬೇಕು, ಡೌನ್ಲೋಡ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಿ. ಅದಕ್ಕೊಂದಿಷ್ಟು ಮಾಹಿತಿ ಕೊಡ್ತೀನಿ ನೋಡ್ರಿ, ಬಹಳ ಸಿಂಪಲ್ ಐತಿ. ನೀವು ಗೂಗಲ್ ಸರ್ಚ್ ಹೋಗ್ತಿರ್ಲ ಕ್ರೋಮ್ ಅಲ್ಲಿ ಏನ್ ಸರ್ಚ್ ಮಾಡ್ಬೇಕಂದ್ರೆ ಇಲ್ಲಿ ಹಾಕತ್ ನೋಡ್ರಿ KSEAB ಅಂತ ಸರ್ಚ್ ಮಾಡ್ರಿ. ಮೊದಲನೇದು ಒಂದು ಕ್ಲಿಕ್ ಮಾಡ್ಕೊಡ್ರಿ, ಡೈರೆಕ್ಟ್ ವೆಬ್ಸೈಟ್ಗೆ ಹೋಗ್ತದೆ. ಈ ರೀತಿ ಬಂದಾಗ ಇಲ್ಲಿ PUC ಸ್ಟೂಡೆಂಟ್ಸ್ ಕಾರ್ನರ್ ಅಂತ ಐತಿ, ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಹಂಗೆ ಸ್ಕ್ರಾಲ್ ಮಾಡ್ತಾ ಹೋಗ್ರಿ. ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ. ಏನ್ ಕೊಟ್ರಪ್ಪ ಅಂದ್ರೆ 2025-26ನೇ ಸಾಲಿನ ದ್ವಿತೀಯ PUC ವಿಷಯವಾರು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಅದಾವ ಇಲ್ಲಿ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಅದಲ್ಲ ಸಬ್ಜೆಕ್ಟ್ ವೈಸ್, ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಇರ್ತಾವ್ರಿ. ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು ಎಲ್ಲ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಎಲ್ಲಾ ಸಬ್ಜೆಕ್ಟ್ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳು ಅದಾವ. ಸೊ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇರೋದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮೊದಲು ಒಂದು ಬಿಡಿಸಿನ್ ನಾನು. ಎರಡನೇ ಪ್ರಶ್ನೆ ಪತ್ರಿಕೆ ಐತಿ ನೋಡ್ರಿ, ಈ ಎರಡನೇ ಪ್ರಶ್ನೆ ಪತ್ರಿಕೆ ಮೇಲೆ ನಾವು ಕ್ಲಿಕ್ ಮಾಡ್ತಾ ಹೋಗೋಣ. ಸೊ ಈ ರೀತಿ ನಿಮ್ಗೆ ಕ್ವಶನ್ ಪೇಪರ್ ಓಪನ್ ಆಗ್ತಾವ. ಸೊ ಅದಕ್ಕೆ ಈ ಕ್ವಶನ್ ಪೇಪರ್ಸ್ ಅನ್ನ ನೀವು ದಯವಿಟ್ಟು ಏನ್ ಮಾಡ್ರಿ, ಡೌನ್ಲೋಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಈ ಕ್ವಶನ್ ಪೇಪರ್ಸ್ ಇವತ್ತು ಏನಪ್ಪಾ ನಾವು ಎರಡನೇ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ, ಯಾವ ರೀತಿ ಆನ್ಸರ್ಸ್ ಅನ್ನ ಬರಿಬೇಕು ಅಂತೇಳಿ. ಸೊ ಐ ಹೋಪ್ ನಿಮ್ ಕಡೆ ಕ್ವಶನ್ ಪೇಪರ್ ಇದೆ ಅಂತ ನಾನು ಅನ್ಕೋತೀನಿ. ಕ್ವಶನ್ ಪೇಪರ್ ಫಸ್ಟ್ ನೀವು ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಂಡು ಆನ್ಸರ್ಸ್ ಏನಪ್ಪಾ ಅಂತಂದ್ರೆ ನೀವು ಬರಿತಾ ಹೋಗ್ರಿ ಅಂತ ಹೇಳ್ತಾ. ಸೊ ಇದೆಲ್ಲ ಕ್ವಶನ್ ಪೇಪರ್ ಇದೆ ನಿಮ್ಗೆಲ್ಲ MCQ 10 ಅದರ್ಸ್ ಎಲ್ಲ ಕ್ವಶನ್ಸ್ ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೆ ನಿಮ್ಗೆ. ಯಾಕಂದ್ರೆ ಸುಮ್ಮನೆ ಹೇಳ್ತಾ ಹೋದ್ರೆ ವಿಡಿಯೋ ಲೆಂದಿ ಆಗ್ತಾ ಬರ್ತೈತಿ. ನಮ್ಗೆ ಫೋಕಸ್ ಏನ್ರಿ, ಡೈರೆಕ್ಟ್ ಆನ್ಸರ್ಸ್ ಕಡೆ ನಾವು ಫೋಕಸ್ ಮಾಡ್ತಾ ಹೋಗ್ಬೇಕಾಗ್ಯದ, ಹೌದಾ? ಸೊ ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಈ 36 ಪ್ರಶ್ನೆಗಳ ಆನ್ಸರ್ಸ್ ನಾವು ಬಿಡಿಸ್ತಾ ಪ್ರಯತ್ನ ಮಾಡ್ತಾ ಹೋಗೋಣ. ಸರಿ, ಹಾಗಾದ್ರೆ ತಡಬೇಕೆ ನೋಡ್ರಿ. ಸೊ ಇದು ಏನಪ್ಪಾ ನಿಮಗೆ ಎರಡನೇ ಕ್ವಶನ್ ಪೇಪರ್ ಇದೆಯಲ್ಲ, ಸೆಕೆಂಡ್ ಕ್ವಶನ್ ಪೇಪರ್ ನ ಆನ್ಸರ್ಸ್ ಅನ್ನ ಏನಪ್ಪಾ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲು ನಿಮ್ಗೆ ನಾನು MCQ ಏನ್ ಕೊಟ್ಟನಲ್ಲ 10 MCQಗಳ ಆನ್ಸರ್ಸ್ ಇಲ್ಲಿ ನಾನು ಕೊಡ್ತಾ ಬಂದೀನಿ. ನೀವು ಸರಿಯಾಗಿ ಇದನ್ನ ನೋಡ್ಕೊಡ್ರಿ ಅಂತ ಹೇಳ್ತಾ. ಸೊ ಇಲ್ಲಿಂದ 1ರಿಂದ 10 MCQ ಎಲ್ಲ ಇಲ್ಲಿ ಕೊಟ್ಟಿನಿ ನಾನು, ನೋಡ್ಕೊಡ್ರಿ. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಓಕೆನಾ? ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಕುತ್ಕೊಂಡೆಪ್ಪ ಅಂತಂದ್ರೆ ಕಷ್ಟ ಆಗುತ್ತೆ, ವಿಡಿಯೋ ಸುಮಾರು ಒಂದು ಅರ್ಧ ತಾಸು ಮೇಲಾಗುತ್ತೆ ನೋಡ್ರಿ. ಇಲ್ಲಿ ಯಾರು ಸರ್ ಸಣ್ಣ ಗ್ಯಾರಿಸ್ ಸನ್ ಅಂತ ಕರಿತಾ ಇದ್ರು, ಸನ್ಗೆ ಅಲ್ಲಿ ಕಂಪೇರ್ ಮಾಡಿ ನೋಡ್ತಾ ಬರ್ತೇವೆ. ಸೆಕೆಂಡ್ ಒನ್ ನೋಡ್ರಿ, ಇಲ್ಲಿ ಬೇಕಾದ್ರೆ ಇಲ್ಲಿ ಏನು 2D ಟಾಪಿಕ್ ಅಲ್ಲಿ ಇನ್ಸಿಡೆಂಟ್ಸ್ ಆಗ್ತಾವಲ್ಲ ಅವುಗಳ ಸೀಕ್ವೆನ್ಸ್ ಆರ್ಡರ್ ನೀವು 1 by 1 ಫಸ್ಟ್ ಯಾವ್ದು ಹೌದಿಲ್ಲ ಡೆತ್ ಏನಪ್ಪಾ ಪನಿಷ್ಮೆಂಟ್ ಕೊಟ್ಟಿದ್ರು ಅದನ್ನ ಚೇಂಜ್ ಮಾಡ್ತಾರೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ಪೆಂಡಿಚರ್ ಬರುತ್ತೆ ಒಂದು 600 ಫ್ರಾಂಕ್ಸ್. ಆ ನಂತರ ಗಾರ್ಡ್ ಡಿಸ್ಮಿಸ್ ಮಾಡ್ತಾರೆ. ಕ್ರಿಮಿನಲ್ ಏನಪ್ಪಾ ಅಂದ್ರೆ ಹಿ ವಾಸ್ ನಾಟ್ ಗೋಯಿಂಗ್ ಟು ಅಗ್ರಿ ಟು ರನ್ ಅವೇ, ಹಿಂಗೆಲ್ಲ ನೋಡ್ತಾ ಬರುತ್ತೆ. ಆಮೇಲೆ ಥರ್ಡ್ ಒನ್ ಏನಪ್ಪಾ ಅಂತಂದ್ರೆ ಆನ್ ಚಿಲ್ಡ್ರನ್ ಅಲ್ಲಿ ಪ್ರಾಪರ್ಟಿ ಅಲ್ಲಿ ಮಾತಾಡ್ತಾ ಇದ್ದ. ಸೊ ಈಗೆಲ್ಲ ಆಗ್ತಾ ಬರ್ತೈತಿ. ಅದಕ್ಕೇನಪ್ಪಾ ಅಂದ್ರೆ ನಾನು ಡಿಸ್ಕಸ್ ಮಾಡ್ತಾ ಕುತ್ಕೊಂಡೆ MCQ ಅಂತಂದ್ರೆ ಲೆಂದಿ ಆಗ್ತಾ ಹೋಗ್ತೈತಿ. ಆನ್ಸರ್ಸ್ ನ ನೋಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಮೂವ್ ಆಗ್ತಾ ಬರೋಣ, ಓಕೆನಾ? ಸರಿ, MCQ ಕ್ವಶನ್ಸ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಪ್ಯಾಸಿವ್ ಫಾರ್ಮ್ಸ್ 11th ಒನ್ ಕ್ವಶನ್ಸ್ ಏನಪ್ಪಾ ನಿಮಗೆ ಪ್ಯಾಸಿವ್ ಫಾರ್ಮ್ಸ್ ಕೊಟ್ಟಿರ್ತಾನೆ. ಸೊ ಅವುಗಳಲ್ಲಿ ಇಲ್ಲಿ ನೀವು ಸಬ್ಜೆಕ್ಟ್ ಗೆ ತಕ್ಕಂತೆ ವಾಸ್, ವರ್, ಸಿಂಗ್ಲರ್ ಇದ್ರೆ ವಾಸ್ ಬರಿತೀರಿ, ಪ್ಲೂರಲ್ ಇದ್ರೆ ಏನಪ್ಪಾ ಅಂದ್ರೆ ವರ್ ಬರಿತೀರಿ. ಇವನ್ನೆಲ್ಲ ನೀವು ಬೇಕಾದ್ರೆ ಕ್ಲಾಸ್ ಬೇಕಂದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ. ನೆಕ್ಸ್ಟ್ ಬ್ರಾಕೆಟ್ ಕೊಟ್ಟಂತ ಏನ್ ಮಾಡ್ತೀರಿ, ವರ್ಬ್ ಅನ್ನ V3 ಮಾಡ್ಬೇಕು. ಬಹಳ ಈಸಿ ಐತಿ, ನೀವು ಔಟ್ ಆಫ್ 3 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಏನ್ ಮಾಡ್ತಾನೆ ಅಪ್ರೋಪ್ರಿಯೇಟ್ ಏನಪ್ಪಾ ಎಕ್ಸ್ಪ್ರೆಷನ್ಸ್ ಕೊಟ್ಟಿರ್ತಾನೆ, 3 ಕೊಟ್ಟಿರ್ತಾನೆ, ನೀವು 2 ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡ್ಬೇಕು. ಪ್ಯಾಸೇಜ್ ನಿಮ್ಮಲ್ಲಿ ಕೊಟ್ಟಿದ್ದಾನು ಕ್ವಶನ್ ಪೇಪರ್ ನೋಡ್ಕೊಳ್ರಿ. ನೆಕ್ಸ್ಟ್ ಅದಾಂತರ ಏನಪ್ಪಾ ಅಂದ್ರೆ ಇದನ್ನು ಈಸಿ ಕ್ವಶನ್ಸ್ ನಿಮ್ಗೆ ಪ್ರೊನೌನ್ಸ್ ಕೊಟ್ಟಿರ್ತಾನೆ, ಅದಕ್ಕೆ ಏನಪ್ಪಾ ಅಂದ್ರೆ ನೌನ್ ಫ್ರೇಸ್ ಕೊಟ್ಟಿರ್ತಾನೆ. ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅದಕ್ಕ ಹಿ ಅಂದ್ರೆ ಯಾರು, ಹೀಸ್ ಅಂದ್ರೆ ಯಾರ್ದು, ಸಿ ಅಂದ್ರೆ ಯಾರು, ಹೂಮ್ ಯಾರು, ಹುಯಿಚ್ ಯಾವ್ದು, ಈಗೆಲ್ಲ ಪ್ಯಾಸೇಜ್ ಓದ್ತಾ ನಿಮಗೆ ಗೊತ್ತೇ ಆಗ್ತದ. ಸ್ವಲ್ಪ ಏನ್ ಮಾಡ್ತಾನೆ ಡಿಫಿಕಲ್ಟ್ ಕೊಟ್ಟಿರ್ತಾನೆ. ಡಿಫಿಕಲ್ಟ್ ಅಂತಲ್ಲ, ಒಂದ್ 2-3 ಬಾರಿ ನೀವು ಪ್ಯಾಸೇಜ್ ಓದಿದ್ರೆ ಅದು ಈಸಿಯಾಗಿ ಅರ್ಥ ಆಗ್ತೈತೆ, ಹೌದಾ? ನೆಕ್ಸ್ಟ್ ಇದಾದ ನಂತರ ನೋಡ್ರಿ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಕೊಟ್ಟು ನಿಮಗೆ ಆನ್ಸರ್ಸ್ ಇಲ್ಲಿ 14, 15, 16, 17 ಏನಪ್ಪಾ ಅಂದ್ರೆ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಇದ್ರಲ್ಲಿ ನೀವು 3 ಬರೀಬೇಕು, ಯಾವ್ದಾದ್ರು 3 ನೀವು ಬರೀರಿ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್ಸ್ ಗಳು 6 ಕ್ವಶನ್ಸ್ ಇರ್ತಾವ, ನೀವು 4 ಬರೀಬೇಕಾಗುತ್ತೆ. ಇಲ್ಲಿ 3 ಕ್ವಶನ್ಸ್ ಆನ್ಸರ್ಸ್ ಕೊಟ್ಟಿನಿ. ನೆಕ್ಸ್ಟ್ ಇಲ್ಲಿ 3 ಕ್ವಶನ್ಸ್ ಆನ್ಸರ್ಸ್ ಅದಾವ, ನೋಡ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ 3 ಕೊಟ್ಟಿರ್ತಾರೆ. ನೀವು ಇಲ್ಲಿ ಏನಪ್ಪಾ ಅಂತಂದ್ರೆ ಸಾರಿ 6 ಕೊಟ್ಟಿರ್ತಾರೆ, ಇಲ್ಲಿ ನೀವೇನಪ್ಪಾ ಅಂತಂದ್ರೆ 3 ಬರಿಬೇಕಾಗುತ್ತೆ. ಇಲ್ಲಿ 2 ಕ್ವಶನ್ಸ್ ಆನ್ಸರ್ಸ್ ಕೊಟ್ಟಿನಿ. ನೆಕ್ಸ್ಟ್ ಇಲ್ಲಿ 2 ಕ್ವಶನ್ಸ್ ಇದೆ 26, 27 ಅಂಡ್ ಲಾಸ್ಟ್ ಏನಪ್ಪಾ ಅಂದ್ರೆ 28, 29 ಕ್ವಶನ್ಸ್ ಗೆ ಆನ್ಸರ್ಸ್ ಕೊಟ್ಟಿನಿ. ಸ್ವಲ್ಪ ವೈಸ್ ಮೇ ಬಿ ಕ್ಲಿಯರ್ ಇಲ್ಲ ಅನ್ಸುತ್ತೆ, ಮೂಗನ್ಯಾಗ ಮಾತಾಡಿದಂಗ ಅನ್ಸಕತ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 30
ಇಲ್ಲಿ ನಿಮಗೆ ಎ ಮತ್ತು ಬಿ ಕೊಟ್ಟಿರ್ತಾರ. ಈಸಿ ಐತಿ. ಒಂದ್ ಪ್ಯಾಸೇಜ್ ಇರ್ತೈತಿ, ಒಂದ್ ಪೋಯಮ್ ಇರ್ತೈತಿ. ಸೊ ಇದೆಲ್ಲಾ ಕೂಡ ಏನಪ್ಪಾ ಅಂದ್ರ ಪ್ಯಾಸೇಜ್ ಮೇಲೆ ಇರುವಂತ ಎ ಕ್ವಶನ್ಸ್ ಗೆ ಆನ್ಸರ್ಸ್ ಆಗ್ಯಾವ. ನೆಕ್ಸ್ಟ್ ಇಲ್ಲಿ ಅದ ನೋಡ್ರಿ 9 ಕ್ವಶನ್ಸ್ ಅದು. ಇಲ್ಲಿಗೆ ಸರಿಯಾಗಿ ಆನ್ಸರ್ಸ್ ನೋಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಪೋಯಮ್ ಮೇಲೆ ಕೊಟ್ಟಂತ ಸೆಕೆಂಡ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಂತ ಪೋಯಮ್ ಮೇಲೆ ಆನ್ಸರ್ಸ್ ಆಗ್ಯಾವು. ಸೊ ಇಲ್ಲಿಗೆ ಏನಪ್ಪಾ ಅಂದ್ರೆ ಈ ಎ ಟು ಐ ವರೆಗೆ 9 ಕ್ವಶನ್ಸ್ ಆನ್ಸರ್ಸ್ ಮುಗಿತಾವ. ಪ್ಯಾಸೇಜ್ ಕೊಟ್ಟಾಯ್ತು, ಪೋಯಮ್ ಮೇಲೆ ಕೂಡ ಕೊಟ್ಟೆ. ನೆಕ್ಸ್ಟ್ 31ನೇ ಕ್ವಶನ್ಸ್ ಅಲ್ಲಿ ನಿಮಗೆ ಎ ಮತ್ತು ಬಿ ಇರ್ತಾವ. 4 ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಮೊದಲನೇ ಆರ್ಟಿಕಲ್ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂತಂದ್ರೆ ಸೆಂಟೆನ್ಸ್ ಜಂಬಲ್ಡ್ ಇರ್ತೈತಿ, ಅದನ್ನ ರೀಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡ್ಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕೊಟ್ಟಿದ್ದಾರೆ. ಸೊ ಬಯೋಡೈವರ್ಸಿಟಿ ಹ್ಯಾಸ್ ಆಗುತ್ತೆ, ಹೌದಾ. ಸೊ ಎಲ್ಲ ನಿಮಗೆ ಇವು ಟಾಪಿಕ್ ಬೇಕು ಅಂದ್ರೆ ನನ್ನ ಕ್ಲಾಸಸ್ ಅದ ವಿಡಿಯೋದಲ್ಲಿ. ನೀವು ಯೂಟ್ಯೂಬ್ ನನ್ನ ಕ್ಲಾಸಸ್ ಮೇಲೆ ನೀವು ಕ್ಲಿಕ್ ಮಾಡಿ ಏನಪ್ಪಾ ಅಂದ್ರೆ ಪ್ಲೇಲಿಸ್ಟ್ ಹೋಗಿ ನೋಡ್ರಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವುಗಳು ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಂತ ಹೇಳಿದ್ದಾರೆ. ಸೊ ನೋಡ್ರಿ ಈ ರೀತಿ ಏನಪ್ಪಾ ನೀವು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸಿಂಪಲ್ ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ಅಥವಾ ಇದನ್ನ ಬೇಡ ಅಂತಂದ್ರೆ ನಿಮಗೆ ಲಿಂಕರ್ಸ್ ಕೊಟ್ಟಿರ್ತಾರೆ. ಈ ಒಂದು ಪ್ಯಾಸೇಜ್ ಕೊಟ್ಟಂತ ಪ್ಯಾಸೇಜ್ ನ ಲಿಂಕರ್ಸ್ ನೀವೇನಪ್ಪಾ ಅಂದ್ರೆ ಚೆನ್ನಾಗಿ ಓದಿ ಏನಪ್ಪಾ ಅಂತಂದ್ರೆ ಅಲ್ಲಿ ಫಿಲ್ ಅಪ್ ಮಾಡ್ಬೇಕಾಗುತ್ತೆ, ಹೌದಾ. ಸೊ ಇದು ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬೋದು, ಇಲ್ಲ ಅಂತಲ್ಲ. ಬಟ್ ಗೋ ವಿತ್ ಒನ್ ಅಥವಾ ಚಾಯ್ಸ್ ಇಸ್ ಯುವರ್ಸ್, ಎರಡನೇದು ಬೇಕಾದ್ರೆ ನೀವು ಹೋಗ್ಬೋದು. ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಕ್ವಶನ್ ನಂಬರ್ 32 ಎ ಅಂತ ಕೊಟ್ಟಿನಿ. ಸೊ ಇಲ್ಲಿ ಎ ಮತ್ತು ಬಿ ಎರಡು ಒಟ್ಟಿಗೆ ಅದಾವ. ಎರಡೆರಡು ಕ್ವಶನ್ಸ್ ಇರ್ತಾವ. ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ ಕ್ವಶನ್ ಟ್ಯಾಗ್ ಕೇಳಿದ್ದಾನೆ. ಎರಡನೇದು ಏನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ WHO ವರ್ಡ್ ಯೂಸ್ ಮಾಡ್ಕೊಂಡು, ಹೌದಲ್ಲ, ಡೂ ಫಾರ್ಮ್ಸ್ ಹೆಂಗ್ ನೀವು ಫಸ್ಟ್ ಯೂಸ್ ಮಾಡ್ತಿದ್ರಿ ಆಮೇಲೆ ಅಂಡರ್ಲೈನ್ ವರ್ಡ್ ಮೇಕಿಂಗ್ ದ ಫ್ರೇಮ್ ಕ್ವಶನ್ಸ್ ಮಾಡ್ತಿರಲ್ಲ, ಹಂಗೇನಪ್ಪ ಇಲ್ಲಿ ಇದನ್ನ WHO ವರ್ಡ್ ಆಗಿ ಕನ್ವರ್ಟ್ ಮಾಡ್ರಿ ಅಂತ ಹೇಳಕತ್ತ. ಅಂಡರ್ಲೈನ್ ವರ್ಡ್ ಆಸ್ ಎ ಆನ್ಸರ್ಸ್ ಅಂತ ಹೇಳ್ತಾ ಬರ್ತೇವೆ. ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ ಮಿಸ್ ಆಗೈತಿ. ದಯವಿಟ್ಟು ಕ್ವಶನ್ ಪೇಪರ್ ನೋಡ್ಕೊಡ್ರಿ. ನೋಡ್ಕೊಂಡು ಏನಪ್ಪಾ ಅಂತಂದ್ರೆ ಇದಕ್ಕೆ ನೀವು ಆನ್ಸರ್ಸ್ ನೋಡ್ಕ್ರಿ ಅಂತ ಹೇಳ್ತಾ. ಅಂಡರ್ಲೈನ್ ಮಿಸ್ ಆಗೈತಿ ನಾನು. ಹಾಗಾದ್ರೆ ಒಂದ್ ಸೆಕೆಂಡ್ ಕ್ವಶನ್ ಪೇಪರ್ ನೋಡೋಣ ಎಲ್ಲಿ ಯಾವ್ದು ಅಂಡರ್ಲೈನ್ ಇತ್ತು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಒಂದ ಸೆಕೆಂಡ್ ಕ್ವಶನ್ ಪೇಪರ್ ನೋಡಿ ಬಿಡೋಣ. ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ. ಸಮಯವನ್ನು ವ್ಯರ್ಥ ಮಾಡ್ದಂಗ ಆಗುತ್ತೆ ನಿಮ್ದು, ಸಾರಿ. ಸೊ ಇಲ್ಲಿ ಅದಕ್ಕೆ ಅಂಡರ್ಲೈನ್ ಇದೆಯಪ್ಪ ಅಂತಂದ್ರೆ ನೋಡ್ರಿ ಕಬಡ್ಡಿಗಿದೆ. ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂತ ಕೊಟ್ಟಾರ, ಹೌದಿಲ್ಲ. ಸೊ ಅದಕ್ಕೆ ನಾವೇನಪ್ಪ ಅಂದ್ರೆ WHO ವರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಾವಿಲ್ಲಿ ಆನ್ಸರ್ಸ್ ಅನ್ನ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಪ್ಪ ಅಂತಂದ್ರೆ ಏನ್ ಆಡಕತ್ತಿದ್ದೇವೆ ನಾವಿಲ್ಲಿ ಕಬಡ್ಡಿ, ಹೌದಿಲ್ಲ. ಹಾಗಾದ್ರೆ ಯಾವ ಗೇಮ್ ಅಂತಂದ್ರೆ ಹುಯಿಚ್ ಆಗ್ಬೇಕಾಗುತ್ತೆ. ಅಂದ್ರೆ ಹುಯಿಚ್ ಗೇಮ್ ಡಿಡ್ ಯು ಪ್ಲೇ. ಸೊ ಯಾಕಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ದಾಗ ವಿ ಟು ಆಗಿನೇನಪ್ಪ ಓನ್ ಆಗುತ್ತೆ. ಇವೆಲ್ಲ ನಾನು ನಿಮ್ಗೆ ಹೇಳಿಕೊಟ್ಟಿನಿ. ಟೆನ್ಸಸ್ ಹೇಳುವಾಗೆಲ್ಲ ನನ್ನ ಕ್ಲಾಸಸ್ ಅದ ನೋಡ್ಬೇಕಾರ. ಸೊ ಇಲ್ಲಿ ವಿಚ್ ಗೇಮ್ ಡಿಡ್ ಯು ಪ್ಲೇ ಡ್ಯೂರಿಂಗ್ ಯುವರ್ ಸ್ಕೂಲ್ ಡೇಸ್ ಇಸ್ ರೈಟ್ ಆನ್ಸರ್ ಆಗುತ್ತೆ, ಓಕೆನಾ. ಸೊ ಏನಪ್ಪಾ ಅಂದ್ರೆ ಅಂಡರ್ಲೈನ್ ನಾನು ಕಬಡ್ಡಿಗೆ ಹಾಕೋದನ್ನ ಬಿಟ್ಟಿನಿ. ದಯವಿಟ್ಟು ಅದನ್ನ ಏನಪ್ಪಾ ಅಂತಂದ್ರೆ ಅಂಡರ್ಲೈನ್ ಹಾಕೊಡ್ರಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಹೋಗೋಣ. ಇದಾದ ನಂತರ ಇಲ್ಲಿ ಚಾಯ್ಸಿಂಗ್ ಅದಾವ ನಿಮ್ಗೆ. ಬಿ ಅಲ್ಲಿ ಏನಪ್ಪಾ ಅಂದ್ರೆ ಚಿಲ್ಡ್ರನ್ ಆಲ್ರೆಡಿ ಪ್ಲೂರಲ್. ಸೊ ಇಲ್ಲಿ ಲೈಕ್ ಬರ್ಬೇಕು, ಲೈಕ್ಸ್ ಬರಲ್ಲ. ಸೊ ಲೈಕ್ ಮಾಡ್ರೆ ಸರಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಸನ್ ಯುನಿಕ್ ಥಿಂಗ್ಸ್ ಗಳು ಬಂದಾಗ ಏನಾಗುತ್ತಪ್ಪ ಅಂದ್ರೆ ನಾವು ದ ಸನ್, ದ ಮೂನ್ ಈಗೆಲ್ಲ ಹೇಳ್ತಾ ಬರ್ತೀವಲ್ಲ, ಹಾಗೇನಪ್ಪ ಅಂದ್ರೆ ಆರ್ಟಿಕಲ್ ಎ ಬರಲ್ಲ. ಸೊ ದ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದಾದ ನಂತರ 33 ನೋಟ್ ಮೇಕಿಂಗ್ ಐತಿ. ಸೊ ಅಲ್ಲಿ ಸೀಕ್ವೆನ್ಸ್ ಆರ್ಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಬೈ ಒನ್ ಬರ್ತಿರ್ತಾವ. ಕರೆಕ್ಟ್ ಆಗಿ ನೀವು ಲಾಸ್ಟ್ ಟೈಮ್ ಹೇಳಿಕೊಟ್ಟಿದ್ದೆ. ಸೊ ಅದನ್ನ ನೋಡ್ಕೊಡ್ರಿ ಅಂತ ಹೇಳ್ತಾ. ಸೊ ಗಂಡ್ ಸಬ್ಜೆಕ್ಟ್ ರಿಪೋರ್ಟೆಡ್ ಸ್ಪೀಚ್ ಇದು ನಿಮ್ಗ ಏನೇನ್ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ನಾ ಎಲ್ಲ ಇಲ್ಲಿ ಬೇರೆ ಕಲರ್ ಅಲ್ಲಿ ಕೊಟ್ಟಿನಿ. ಸೊ ಇದೆಲ್ಲವನ್ನ ಹೆಂಗ್ ಚೇಂಜ್ ಆಯ್ತು ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಡೀಟೇಲ್ಸ್ ಆಗಿ 10 ವಿಡಿಯೋ ನನ್ನ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಅದಾವ, ನೋಡ್ರಿ ಅಂತ ಹೇಳ್ತಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೈಲಾಗ್. ನೀವು ಡೈಲಾಗ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಫಸ್ಟ್ ಪೂರ್ತಿ ಓದ್ಬೇಕು. ಯಾರಿಗೆ ಏನ್ ಹೇಳ್ತಾರೆ, ಗ್ರೀಟಿಂಗ್ ಆಯ್ತು, ಗ್ರಾಟಿಟ್ಯೂಡ್ ಆಯ್ತು, ಸೀಕಿಂಗ್ ಇನ್ಫಾರ್ಮೇಶನ್ ಆಯ್ತು, ಗಿವಿಂಗ್ ಇನ್ಫಾರ್ಮೇಶನ್ ಆಯ್ತು, ನೋಡ್ಕೊಂಡು ಏನಪ್ಪಾ ಅಂದ್ರೆ ಫಿಲ್ ಅಪ್ ಮಾಡ್ಬೇಕಂತ ಆಗುತ್ತೆ. ಸೊ 3 ಮಾರ್ಕ್ಸ್ ಏನಪ್ಪಾ ನಿಮ್ಗ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಈಸಿಯಾಗಿ ನಾನು ಫಿಲ್ ಅಪ್ ಮಾಡಿಕೊಟ್ಟು ನೋಡ್ಕೊಡ್ರಿ ಅಂತ ಹೇಳ್ತಾ. ನೆಕ್ಸ್ಟ್ ಏನಪ್ಪಾ ಲೆಟರ್ ರೈಟಿಂಗ್ ಬಹಳ ಈಸಿ ಐತಿ. ಇದು ಔಟ್ ಆಫ್ ಮಾರ್ಕ್ಸ್ ತಗೋಬಹುದು. ಯಾವ ರೀತಿ ನೀವು ಏನಪ್ಪಾ ಅಂದ್ರೆ ಸ್ಟೆಪ್ಸ್ ಅನ್ನ ಫಾಲೋ ಅಪ್ ಮಾಡಬೇಕು. ಸೊ ಕೊಟ್ಟಿರ್ತಾನೆ ಫ್ರಾಮ್ ಅಡ್ರೆಸ್ ಅಲ್ಲಿ ತಗೋತೀರಿ. ನೆಕ್ಸ್ಟ್ ಒಂದ್ ಲೈನ್ ಬಿಟ್ಟು ಡೇಟ್ ಹಾಕೋತೀರಿ ಕರೆಕ್ಟ್ ಆಗಿ. ಆ ನಂತರ 2 ಅಡ್ರೆಸ್ ಕೊಟ್ಟಿರ್ತಾರ, ತಗೊಂಡ್ ಕರೆಕ್ಟ್ ಅದನ್ನ ಬರೀತೀರಿ. ನೆಕ್ಸ್ಟ್ ರೆಸ್ಪೆಕ್ಟೆಡ್ ಸರ್ ಮೇಡಮ್ ಬರ್ರಿ ಒಂದ್ ಲೈನ್ ಬಿಟ್ಟು. ಆಮೇಲೆ ಒಂದ್ ಲೈನ್ ಬಿಟ್ಟು ಸಬ್ಜೆಕ್ಟ್ ಯಾವ ಪೋಸ್ಟ್ ಗೆ ಅಂತೇಳಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಸ್ಟಾಪ್ ಅಥವಾ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಅಂತ ಬರೋರು ಓಕೆ. ನೀವು ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಇಸ್ ಬೆಸ್ಟ್, ಓಕೆ. ಆ ರೀತಿ ನೀವು ಬರೀರಿ. ನೆಕ್ಸ್ಟ್ ರೆಫರೆನ್ಸ್ ಏನಪ್ಪಾ ಅಂದ್ರೆ ಯಾವ ಒಂದು ನ್ಯೂಸ್ ಪೇಪರ್ ಕೊಟ್ಟಿರ್ತಾರೆ ಅದನ್ನ ಮತ್ತೆ ಯಾವ ಡೇಟಿಗೆ ಅನ್ನೋದು ಬರ್ಕೋಬೇಕಾಗುತ್ತೆ. ಆಮೇಲೆ ಬಾಡಿ ಆಫ್ ದ ಲೆಟರ್ ಸ್ಟಾರ್ಟ್ ಆಗ್ತಾ ಬರ್ತೈತಿ. ಯಾವ ಪೋಸ್ಟ್ ನೀವು ಅಪ್ಲೈ ಮಾಡಕತ್ತೀರಿ, ನಿಮ್ ಕ್ವಾಲಿಫಿಕೇಶನ್ ಏನು ಎಲ್ಲವನ್ನ ಹೇಳ್ತಾ ಹೋಗ್ಬೇಕು. ಸೊ ರೀತಿ ಏನಪ್ಪಾ ನೀವು ಬಾಡಿ ಆಫ್ ದ ಲೆಟರ್ ಕಂಪ್ಲೀಟ್ ಮಾಡಿ ಥ್ಯಾಂಕ್ ಯು ಅಂತ ಬರೋದು. ಇಲ್ಲಿ ಅಪಾಸ್ಟ್ರಫಿ ಕೊಡಕ್ ಹೋಗ್ಬಿಡ್ರಿ. ದಯವಿಟ್ಟು ಇಲ್ಲೇ ಮಾರ್ಕ್ಸ್ ಕೊಡ್ತೀರಿ, ಅಪಾಸ್ಟ್ರಫಿ ಕೊಡ್ತೀರಿ, ಅಪಾಸ್ಟ್ರಫಿ ಬರಬಾರ್ದು ಇಲ್ಲಿ. ಸೊ ಡೈರೆಕ್ಟ್ ಏನಪ್ಪಾ ಅಂದ್ರೆ ಎಸ್ ಹಾಕಬೇಕು. ಯುವರ್ಸ್ ಫೇತ್ಫುಲಿ ಅಂತ ಹಾಕಿ ಬಯೋಡಾಟಾ ಸ್ಟೆಪ್ಸ್ ಅನ್ನ ಕರೆಕ್ಟ್ ಆಗಿ ನೋಡಿ ಏನೇನು ಕೊಟ್ಟು ನೋಡ್ಕೊಂಡು. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಹಾಕಿ, ಎಕ್ಸ್ಪೀರಿಯನ್ಸ್ ಹಾಕಿ, ಲ್ಯಾಂಗ್ವೇಜ್, ಹಾಬೀಸ್, ಡೇಟ್ ಅಂಡ್ ಪ್ಲೇಸ್ ಹಾಕಿದ್ರೆ ಸಕ್ಸಸ್ಫುಲ್ ಆಗಿ ಏನಪ್ಪಾ ಅಂದ್ರೆ ನೀವು ಔಟ್ ಆಫ್ 4 ಏನಪ್ಪಾ ಅಂದ್ರೆ 5 ಮಾರ್ಕ್ಸ್ ತಗೋಬಹುದು, ನೋ ಡೌಟ್ ಅಟ್ ಆಲ್. ನೆಕ್ಸ್ಟ್ ಇದಾದ ನಂತರ ಇದ್ರಲ್ಲಿ ಲಾಸ್ಟ್ ಕ್ವಶನ್ಸ್ 36 ಬಿ ಇರ್ತೈತಿ. ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಒಬ್ಬ ಪರ್ಸನ್ಸ್ ಬಗ್ಗೆ
ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರ. ಸೊ ಅದನ್ನ ನೀವು ಏನಪ್ಪಾ ಅಂದ್ರೆ ಇಟ್ಕೊಂಡು ಒಂದ್ ರೀತಿ ನೀವೇನಪ್ಪಾ ಅಂದ್ರ ಸ್ಪೀಚ್ ಬರಿಬೇಕಾಗುತ್ತೆ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕ. ಸೊ ಇದನ್ನ ನಿಮಗೆ ಈಜಿ ಇದನ್ನ ನೀವು ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಏನಪ್ಪಾ ಅಂದ್ರೆ ಇವಿಷ್ಟು ಎಲ್ಲ ನಿಮ್ಗ ಸೆಕೆಂಡ್ ಕ್ವಶನ್ ಪೇಪರ್ ನ ಆನ್ಸರ್ಸ್ ಗಳಾಗ್ತವ. ವಿಡಿಯೋ ಲೆಂದಿ ಆಗಿದ್ರೆ ಸಾರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸ್ ಏನಪ್ಪಾ ಅಂತಂದ್ರೆ ನಿಮಗೆ ಕ್ವಶನ್ ಪೇಪರ್ ಥರ್ಡ್ ಒಂದು ಕೂಡ ಏನಪ್ಪಾ ನಿಮಗೆ ಆನ್ಸರ್ಸ್ ಕೊಡ್ತೀನಿ ಅಂತ ಹೇಳ್ತಾ, ಸೊ ದಯವಿಟ್ಟು ಈ ಆನ್ಸರ್ಸ್ ಕರೆಕ್ಟ್ ಆಗಿ ಬರ್ಕೊಂಡು ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಸೊ ಯಾರು ಫೇಲ್ ಆಗ್ತೀರಿ ಅನ್ನೋ ಭಯ ಐತಿ, ಡೆಫಿನೆಟ್ಲಿ ಪಾಸ್ ಆಗ್ತೀರಿ ಅಂತ ಒಂದು ಭರವಸೆಯನ್ನ ಕೊಡ್ತಾ ಹಾಗೆ ಆಗ್ತೀರಿ. ಓಕೆ, ಸೊ ಈಗ ನಿಮ್ಗೆ ನಾನು ಕೊಟ್ಟಂತ ಆನ್ಸರ್ಸ್ ನಿಮ್ಗೆ ಸರಿ ಅನಿಸಿತ್ತು ಅಂತಂದ್ರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಹೋಗೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಸೊ ಮತ್ತೊಂದು ಕ್ಲಾಸ್ ಅಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಬೈ ಬೈ, ಸಿ ಯು.